ವೀಕ್ಷಕರೇ, ಇವತ್ತಿನ ಉದಂತ ಸಂಡೇ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಅಫಜಲ್ಪುರ ತಾಲೂಕಿನಲ್ಲಿರ್ತಕ್ಕಂಥ ಪ್ರಾಥಮಿಕ ಕನ್ನಡ ಶಾಲೆ ಮತ್ತು ಉರ್ದು ಶಾಲೆಗೆ ಭೇಟಿ ಕೊಟ್ಟಿರ್ತಕ್ಕಂಥ ವಿಷಯಗಳನ್ನು ನಾನು ಇವತ್ತು ಸ್ಪಷ್ಟಪಡಿಸ್ತಾ ಇದ್ದೀನಿ. ಆ ಸ್ಕೂಲಿಗೆ ಭೇಟಿ ಕೊಟ್ಟಾಗ ಕನ್ನಡ ಮತ್ತು ಉರ್ದು ಶಾಲೆಗೆ ಕೆಲವು ಶಾಲೆಗಳಿಗೆ ನಾನು ಭೇಟಿ ಕೊಟ್ಟಿದ್ದೀನಿ. ಆ ಶಾಲೆಗೆ ಭೇಟಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳ ಹಾಜರಾತಿ, ಮಕ್ಕಳ ಸ್ಕೂಲಿಗೆ ಬರ್ತಾರೋ ಇಲ್ಲೋ, ಮಕ್ಕಳ ಬಿಸಿ ಊಟದ ಹಾಜರಾತಿ, ಶಿಕ್ಷಕರ ಹಾಜರಾತಿ ಹಾಕಿ ಹೋಗಿದ್ದು ಎಲ್ಲಿಗೆ, ಇದನ್ನೆಲ್ಲ ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅಲ್ಲಿರ್ತಕ್ಕಂಥ ಮುಖ್ಯ ಗುರುಗಳಿಗೆ ನಾನು ಕ್ವಶನ್ ಮಾಡ್ತಾ ಇದ್ದೀನಿ. ಕೆಲವೊಂದು ಶಾಲೆಗೆ ಹೋಗಿದಾಗ ಏನಾಗುತ್ತೆ ಅಂತಂದ್ರೆ 2 ದಿನದ ಅಟೆಂಡೆನ್ಸ್ ಆಗಿರಲ್ಲ. ಕೆಲವೊಂದು ಶಾಲೆಗೆ ಹೋಗಿದಾಗ ಹಾಜರಾತಿ ಹಾಕಿರ್ತಾರೆ, ಗೈರನ್ನು ಮಾಡಿರಲ್ಲ. ಸಮಯ 4 ಗಂಟೆ 3 ಗಂಟೆ ಇಷ್ಟೆಲ್ಲ ಆಗಿರುತ್ತೆ. ಕೆಲವೊಂದು ಉರ್ದು ಸ್ಕೂಲಿಗೆ ಹೋಗಿದ್ದಾಗ ಶಿಕ್ಷಕರು ಇರ್ತಾರೆ, ಮಕ್ಕಳೇ ಇರೋದಿಲ್ಲ. ಕೆಲವೊಂದು ಶಿಕ್ಷಕರು ಏನ್ ಮಾಡ್ತಾರೆ, ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ. ಕೆಲವೊಂದು ಸ್ಕೂಲಿಗೆ ಭೇಟಿ ಕೊಟ್ಟಾಗ ಮಕ್ಕಳು ಅಟೆಂಡೆನ್ಸ್ ಅಂದ್ರೆ ದಾಖಲಾತಿ ಇರ್ತವೆ 54, ಅಲ್ಲಿ ತೋರಿಸ್ತಕ್ಕಂಥ ದಾಖಲಾತಿಗಳೆಷ್ಟು 52, ಮಕ್ಕಳು ಇರ್ತಕ್ಕಂಥದ್ದು ಎಷ್ಟು 7 8. ಶಿಕ್ಷಕರು ಇರ್ತಾರೆ 3 ಜನ, ಆದ್ರೆ ಒಬ್ರು ಶಿಕ್ಷಕರು ಇರಲ್ಲ. ಹಾಜರಾತಿ ಹಾಕಿರ್ತಾರೆ, ಸಿಗ್ನೇಚರ್ ಮಾಡಿ ಹೋಗ್ಬಿಟ್ಟಿರ್ತಾರೆ. ಕೇಳಿದ್ರೆ ಹರಕೆ ಉತ್ತರ, ಹೀಗೆಲ್ಲ ವಿಷಯವನ್ನು ಸಂಗ್ರಹ ಮಾಡಿದ್ದೀನಿ ನಾನು. ಹಾಗಾಗಿ ಈ ವಿಷಯವನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಆ ಸ್ಕೂಲಿಗೆ ಭೇಟಿ ಕೊಟ್ಟಾಗ ನಾನು CRC ಅವರಿಗೆ ಕಾಲ್ ಮಾಡಿ, ಸರ್ ಇಲ್ಲಿರ್ತಕ್ಕಂಥ ಸ್ಥಿತಿ ಈ ರೀತಿ ಇದೆ ಅಂತ ಹೇಳಿಬಿಟ್ಟು ನಾನು CRC ಅವ್ರ ಕಾಲ್ ಮೂಲಕ ನಾನು ತಿಳಿಸ್ತಾ ಇದ್ದೀನಿ, ಮತ್ತು BO ಅವರು ಕೂಡ ನಾನು ತಿಳಿಸ್ತಾ ಇದ್ದೀನಿ. ಈ ತಿಳಿಸಿದಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ CRC ಆಗಿರ್ಬೋದು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಏನಾದರೂ ಕ್ರಮ ತಗೊಂಡ್ರ? ಯಾಕಂದ್ರೆ ಅವ್ರಿಗೆ ಸಮಯನೇ ಇಲ್ಲ, ಆ ಸ್ಕೂಲಿಗೆ ಭೇಟಿ ಕೊಡೋದೇ ಇಲ್ಲ. ಮಕ್ಕಳಿಗೆ ಹೇಗೆ ಹಾಕ್ತಾರೋ ಇಲ್ಲೋ, ಏನೋ 1 ಡಜನ್ ಬಾಳೆಹಣ್ಣು ಕೊಡ್ತಿರ್ತಾರೆ, ಅದರಲ್ಲೇ ಸಮಾನವಾಗಿ ಮಾಡಿಬಿಡ್ತಾರೆ. ಯಾಕೆ ಕೊಟ್ಟಿಲ್ಲ ಅಂದ್ರೆ, ಮಕ್ಕಳು ಇವತ್ತು ಬಾಳೆಹಣ್ಣು ಕೇಳಿದ್ರು ಕೊಟ್ವಿ ಅಂತ ಹೇಳ್ತಾರೆ. ಆದ್ರೆ ಅಜಿಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಏನ್ ಮಾಡಿದ್ದಾರೆ ಅಂತಂದ್ರೆ, ವಾರದಲ್ಲಿ 6 ದಿನ, 3 ದಿನ ಸರ್ಕಾರದಾದ್ರೆ ಇನ್ನು 3 ದಿನ ಅಜಿಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಏನ್ ಮಾಡಿದ್ದಾರೆ ಅಂತಂದ್ರೆ, ಮೊಟ್ಟೆ ಕೊಡ್ಬೇಕು ಅನ್ನೋದಿದೆ. ಮಕ್ಕಳಿಗೆ ನೀಡ್ತಾ ಇದ್ದಾರಾ? ಯಾಕಂದ್ರೆ ಅದನ್ನೆಲ್ಲ ಸೇರ್ತಕ್ಕಂಥದ್ದು ಯಾರಿಗೆ ಅಂತಂದ್ರೆ, ಅಲ್ಲಿ ಮುಖ್ಯ ಶಿಕ್ಷಕರ ಜೊತೆಗೆ ಸೇರ್ತಾ ಇದೆ. ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಕರೆತರ್ತಾ ಇಲ್ಲ, ದಾಖಲಾತಿಯನ್ನು ಬೇರೆ ಸ್ಕೂಲ್ಗಳಿಗೆ ಕಳಿಸಿ ದಾಖಲಾತಿ ಕೊಡ್ತಾ ಇದ್ದೀರಿ. ಇದನ್ನೆಲ್ಲ ಗಮನದಲ್ಲಿಟ್ಟು ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಎಲ್ಲಾ ಪ್ರಾಥಮಿಕ ಶಾಲೆಗೆ ನಾನು ಭೇಟಿ ಕೊಡ್ತಾ ಇದ್ದೀನಿ. ಭೇಟಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ನೋಡಿ, ನಾನು ವಿಡಿಯೋ ಕೂಡ ಮಾಡ್ತೀನಿ, GPS ಫೋಟೋ ಕೂಡ ಮಾಡಿದ್ದೀನಿ, ಅವೆಲ್ಲ ಕ್ರೋಢೀಕರಣ ಮಾಡಿಕೊಂಡು ನನ್ನ ಹತ್ರ ಇಟ್ಟಿದ್ದೀನಿ. ಹಾಗಾಗಿ ಆ ಭೇಟಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಅಲ್ಲಿಯ ಮುಖ್ಯ ಗುರುಗಳು ಏನ್ ಮಾಡ್ತಾರೆ ಅಂತಂದ್ರೆ, ಅವರಿಗೆ ಬೇಕಾದ ರಾಜಕಾರಣಿಗಳಿಗೆ, ಸಂಘಟನೆಗಳಿಗೆ ಕಾಲ್ ಮೂಲಕ ತಿಳಿಸ್ತಾರೆ, ಇಂಥ ಒಂದು ನ್ಯೂಸ್ನವ್ರು ಬಂದಿದ್ದಾರೆ, ನಮ್ಗೆ ಹೀಗೆ ಕೇಳ್ತಾ ಇದ್ದಾರೆ. ಕೆಲವೊಬ್ರು ಶಿಕ್ಷಕರು ಹೆಂಗ್ ಕೇಳ್ತಾರೆ ಅಂತಂದ್ರೆ, ನೀವು ಯಾರ ಆದೇಶದ ಮೇಲೆ ಬಂದ್ರಿ, ಸರ್ಕಾರದ ಆದೇಶ ಬೇಕು ಅಂತ ನಮಗೆ. ನಾವು ಪತ್ರಕರ್ತರು ಸ್ವಾಮಿ, ಮೊದಲು ತಿಳ್ಕೊಳ್ಳಿ, ಪತ್ರಕರ್ತರ ಕೆಲಸ ಏನು ಮತ್ತು ಪತ್ರಕರ್ತ ಮಾಡ್ತಕ್ಕಂಥದ್ದು ಏನು ಅನ್ನೋದು. ಆದೇಶ ಬೇಕಾಗಿಲ್ಲ ನಮಗೆ ಅಲ್ಲಿ ಬರೋಕ್ಕೆ. ನಾವು ಕೇಳ್ತಕ್ಕಂಥದ್ದು ಸರ್ಕಾರದನ್ನು ಬಿಟ್ಟು ಬೇರೆ ನಿಮ್ಮ ವೈಯಕ್ತಿಕವಾಗಿ ಏನು ಕೇಳ್ತಾ ಇಲ್ಲ. ನಾವು ಸರ್ಕಾರದ ಕೇಳ್ತಾ ಇದೀವ್ರಿ. ನೀವೇನ್ ಮಾಡ್ತೀರಿ ಅಂತಂದ್ರೆ, ಫೋನ್ ಮಾಡಿದಾಗ ಅವ್ರು ಸಂಘಟನೆಯವರಾಗಿರ್ಬೋದು, ರಾಜಕಾರಣಿಗಳು ಏನ್ ಮಾಡ್ತೀರಿ, ನಮಗೆ ಕಾಲ್ ಮಾಡ್ತೀರಿ, ಮಾತಾಡ್ತಾ ಇರ್ತೀನಿ. ಯಾಕೆ ನಿಮಗೆ ನೀವು ಹೇಳ್ಬಿಟ್ರೆ ನಾವು ಬಿಟ್ಬಿಡ್ತೀವ? ಇಲ್ಲ, ನಾವು ಉದಂತ ನ್ಯೂಸ್ ಏನ್ ಮಾಡಿದೆ ಅಂತಂದ್ರೆ, ಗಟ್ಟಿ ನಿರ್ಧಾರ, ದಿಟ್ಟ ಹೆಜ್ಜೆಯಿಂದ ಇದು ಹೊರ ಬಂದಿರ್ತಕ್ಕಂಥದ್ದು. ನೀವು ರಾಜಕಾರಣಿ ಆಗಿರ್ಬೋದು, ಸಂಘಟನೆಯವರು ಆಗಿರ್ಬೋದು, ನಮ್ಮನ್ನು ಒತ್ತಡ ತರ್ತಕ್ಕಂಥ ಕೆಲಸವನ್ನು ಬಿಟ್ಟು ಬಿಡಿ. ಇಲ್ಲಿಗೆ ನೀವೇನ್ ಹೇಳ್ತೀರಿ, ಅಲ್ಲರಿ ಸ್ಕೂಲ್ಗಳು ಎಷ್ಟೇ ಇದಾವ, ಬೇರೆ ಆಫೀಸ್ ಇಲ್ವಾ ನಿಮಗೆ, ಬೇರೆ ಇಲಾಖೆಗೆ ಹೋಗ್ರಿ, ನಮ್ಮ ಇಲಾಖೆ ಬಿಡಿ ಅಂತ ಹೇಳ್ತಾ ಇದ್ರಿ. ನಮ್ಗೆ ಗೊತ್ತಿದೆ ಸ್ವಾಮಿ, ಅಫಜಲ್ಪುರ ತಾಲೂಕಿನಲ್ಲಿ ಯಾವ ಇಲಾಖೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಮ್ಗೆ ಗೊತ್ತಿದೆ. ಅದನ್ನ ನಾವು ಮಾಡ್ತಾ ಇದ್ದೀವಿ, ನಾವು ಅರ್ಜಿ ಹಾಕ್ತೀವಿ, ನಮಗೆ ಬೇಕಾದ ಮಾಹಿತಿಗಳನ್ನು ತೆಗಿತಾ ಇದ್ದೀವಿ. ನೀವ್ ಹೇಳಿದ ಮೇಲೆ ನಾವು ಮಾಡ್ತಾ ಇಲ್ಲ, ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇದು ಉದಂತ ನ್ಯೂಸ್ ಹೆಂಗಿದೆ ಅಂತಂದ್ರೆ, ಗಟ್ಟಿ ನಿರ್ಧಾರ, ದಿಟ್ಟ ಹೆಜ್ಜೆನಿಟ್ಟು ಇದು ಹೊರ ಬಂದಿರ್ತಕ್ಕಂಥದ್ದು. ಯಾರ ರಾಜಕಾರಣಿಗಳ ಇನ್ಫ್ಲುಯೆನ್ಸ್ ಮೇಲೆ, ಯಾರ ರಾಜಕಾರಣಿಗಳು ಕಟ್ಟಿರ್ತಕ್ಕಂಥದ್ದು ಇದು ಅಲ್ವೇ ಅಲ್ಲ. ಯಾರ ರಾಜಕಾರಣಿಗಳ ಗುಲಾಮರಾಗಿನೂ ಇದು ಬದುಕ್ತಾ ಇಲ್ಲ. ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇನ್ನು ನನ್ನ ಯೋಜನೆಗಳನ್ನು ಇನ್ನು ಹಲವು ಸ್ಕೂಲ್ಗಳಿಗೆ ಭೇಟಿ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಹಾಕೊಂಡಿದ್ದೀನಿ. ಆ ಸ್ಕೂಲ್ಗೂ ಕೂಡ ಭೇಟಿ ಕೊಡ್ತೀನಿ ಮುಂದಿನ ದಿನಗಳಲ್ಲಿ. ಇದನ್ನೆಲ್ಲ ಕ್ರೋಢೀಕರಣ ಮಾಡಿಬಿಟ್ಟು ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅಫಜಲ್ಪುರ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೂ ತಂದಾಯ್ತು, BRC ಅವ್ರ ಗಮನಕ್ಕೂ ತಂದಾಯ್ತು. ಅವ್ರೇನು ಮಾಡ್ತಾ ಇಲ್ಲ, ಆಡಿದ್ದೆ ಆಟ ನಡೆದಿದ್ದಾರೆ. ಹೌದ್ರಿ, 7 ಜಿಲ್ಲೆ ಹೋಲಿಕೆ ಮಾಡಿ ನೋಡಿದಾಗ ನಮ್ಮ ಅಫಜಲ್ಪುರ ತಾಲೂಕು ಎಷ್ಟು ಕೆಳಮಟ್ಟದಲ್ಲಿದೆ ಶಿಕ್ಷಣದಲ್ಲಿ ಅನ್ನೋದು ಇದು ನಮ್ಮ ಅಫಜಲ್ಪುರ ತಾಲೂಕಿನ ರಾಜಕಾರಣಿಗಳಿಗೂ ಮತ್ತು ಇಲ್ಲಿಯ ಶಿಕ್ಷಕರಿಗೂ ನಾಚಿಕೆಗೇಡಿನ ಸಂಗತಿ. ನಾಚಿಕೆ ಆಗ್ಬೇಕ್ರಿ.
ನೀವು ಫೋನ್ ಮಾಡಿ ಹೇಳ್ತಿರಲ್ಲ, ಅಲ್ಲಿ ಯಾಕೆ ಹೋಗ್ತೀರಿ ಸ್ವಾಮಿ, ಹೋಗ್ಬೇಡಿ ಅಂತ ಹೇಳ್ತಿರಲ್ಲ, ಅದನ್ನೇ ಆ ಶಿಕ್ಷಕರಿಗೆ ಹೇಳಿ. ಒಳ್ಳೆ ಗುಣಮಟ್ಟದ ಶಿಕ್ಷಣ ನೀಡಿ ಅಂತ ಹೇಳಿ. ಮಕ್ಕಳಿಲ್ಲ ಅಂತಂದ್ರೆ ಮಕ್ಕಳನ್ನ ಕರ್ತರ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಅಲ್ಲಿಯ ಶಿಕ್ಷಕರಿಗೆ ಹೇಳಿ. ಅದನ್ನ ಬಿಟ್ಟು ನಮ್ಮನ್ನು ಕಾಲ್ ಮಾಡಿಬಿಟ್ಟು ಆ ಸ್ಕೂಲಿಗೆ ಹೋಗ್ಬೇಡಿ, ಆ ಸ್ಕೂಲ್ಗಳಿಗೆ ಹೋಗ್ಬೇಡಿ, ಸ್ಕೂಲ್ಗಳಿಗೆ ಭೇಟಿ ಕೊಡಬೇಡಿ ಯಾಕೆ ಹೇಳೋದು? ಅವ್ರ ತಪ್ಪುಗಳನ್ನ ಮುಚ್ಚೋಗ್ಲಿ ಅಂತ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ, ಇನ್ನು ಮುಂದೆ ಕೂಡ ನಡ್ಕೊಂಡು ಹೋಗ್ಲಿ ಅನ್ನೋದೇ ನಿಮ್ಮ ಉದ್ದೇಶ. ಬಿಡೋ ಮಾತು ಇಲ್ಲ. ನಾವಂತೂ ಗಟ್ಟಿ ನಿರ್ಧಾರ ಮಾಡೇ ಬಿಟ್ಟಿದ್ದೀವಿ. ನಾವು DDP ಅವರಿಗೆ ಈ ಅಫ್ಜಲ್ಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಕೆಲ ಶಾಲೆಗಳು, ಅವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಶಾಲೆಗಳು, ಕಟ್ಟಡಗಳ ಇಲ್ಲದೆ ಇರ್ತಕ್ಕಂಥ ಶಾಲೆಗಳು, ಶಿಕ್ಷಕರು ಸರಿಯಾದ ಸಮಯಕ್ಕೆ ಹೋಗ್ಲಾರ್ದಂತ ಶಿಕ್ಷಕರ ಬಗ್ಗೆದಾಗ ನಾನು DDP ಅವರಿಗೆ ಅರ್ಜಿ ಮೂಲಕ ಮತ್ತು ಪೆನ್ ಡ್ರೈವ್ ಮೂಲಕ ಆ ಸ್ಕೂಲಿನ ಇಡೀ ಒಂದು ಚಿತ್ರೀಕರಣವನ್ನು DDP ಅವರಿಗೆ ಮುಟ್ಟಿಸುವಂತ ಕೆಲಸ ನಾನು ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇಲ್ಲಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಲ್ಲಿರ್ತಕ್ಕಂಥ ಶಿಕ್ಷಕರ ಮೇಲೆ ಕಟ್ಟುನಿಟ್ಟಿನ ಆಡಳಿತಾತ್ಮಕ ಕಾನೂನು ಕ್ರಮ ತೆಗೆದುಕೊಳ್ತಾರಾ ಅನ್ನೋದು ಕಾದು ನೋಡೋಣ. ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.